ಹಿಪ್ಪರಗಿ ಕಾರ ಸ್ಫೋಟ ಪ್ರಕರಣ ಅಪರಾಧಿಗಳನ್ನು ಭೇದಿಸಿದ ಜಮಖಂಡಿ ಗ್ರಾಮೀಣ ಪೊಲೀಸರು. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜುಲೈ 25ರ ರಾತ್ರಿ 10:30 ಗಂಟೆಯ ಕಾರು ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ತಿರುವು ಸಿಕ್ಕಿದ್ದು ಪೊಲೀಸ್ ಅಧಿಕಾರಿಗಳ ನೇತೃತ್ವ ಮತ್ತು ತನಿಖಾ ತಂಡ. ಈ ಪ್ರಕರಣದ ತನಿಖೆಯನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಅವರ ಸಮಗ್ರ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಗದೀಶ್ ಹಾಗೂ ಜಮಖಂಡಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಜಮೀರ್ ಅವರ ನಿಕಟ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗಿದೆ. ಪ್ರಕರಣದ ಪತ್ಯ ಕಾರ್ಯದಲ್ಲಿ ಸಿಪಿಐ ಹಾಗೂ ಪಿಎಸ್ಐ ಅಧಿಕಾರಿಗಳು ಪ್ರಮುಖ ಪಾತ್ರ ವಹಿಸಿದ್ದು, ಅವರಿಗೆ ತನಿಖಾ ಹಾಗೂ ತಾಂತ್ರಿಕ ತಂಡಗಳು ಅಗತ್ಯ ಸಹಕಾರ ನೀಡಿವೆ. ಪ್ರಮುಖ ತನಿಖಾಧಿಕಾರಿಗಳಾಗಿ ಶ್ರೀ ಎಂಡಿ ಮಡ್ಡಿ ಸಿಪಿಐ ಜಮಖಂಡಿ, ಶ್ರೀ ಜಿಎಂ ಪೂಜೇರಿ ಪಿಎಸ್ಐ, ಶ್ರೀ ಶಿವಾನಂದ ಸಿಂಗಣ್ಣವರ ಪಿಎಸ್ಐ, ಶ್ರೀ ನಿತಿನ್ ಕುಮಾರ್ ಪಿಎಸ್ಐ, ಶ್ರೀ ಅಪ್ಪಣ್ಣ ಐಗಳಿ ಪಿಎಸ್ಐ, ಶ್ರೀ ಶ್ರೀಧರ ಮಗದುಮ ಸೊಕೊ. ತನಿಖೆಯಿಂದ ಭೂಮಿ ಮತ್ತು ಹಣಕಾಸಿನ ವಿವಾದದ ಹಿನ್ನೆಲೆಯಲ್ಲಿ ಸಂತ್ರಸ್ತನನ್ನು ಹತ್ಯೆ ಮಾಡುವ ಉದ್ದೇಶದಿಂದ ಪೂರ್ವಯೋಜಿತವಾಗಿ ಸ್ಫೋಟ ನಡೆಸಲಾಗಿದ್ದು, ಸಂತ್ರಸ್ತನು ಸ್ಫೋಟದಿಂದ ಪಾರಾದ ನಂತರ ಆತನಿಗೆ ಬೆದರಿಕೆ ಹಾಕುವ ಮೂಲಕ ಭೂಮಿ ಹಾಗೂ ಹಣಕಾಸಿನ ವಿವಾದಕ್ಕೆ ಸಂಬಂಧಿಸಿದ ಬೇಡಿಕೆಗಳನ್ನು ಕೈಬಿಡುವಂತೆ ಒತ್ತಡ ಹೇರುವ ಪ್ರಯತ್ನ ನಡೆಸಲಾಗಿದೆ ಎಂಬ ಅಂಶಗಳು ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿವೆ. ಈ ಪ್ರಕರಣದ ತನಿಖೆಯನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಅವರ ಸಮಗ್ರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಗದೀಶ್ ಹಾಗೂ ಜಮಖಂಡಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಜಮೀರ್ ಅವರ ನಿಕಟ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿ 1 ಶಿವಾನಂದ ಪರಸಪ್ಪ ಜಲ್ಲಿ, ವಯಸ್ಸು 29 ವರ್ಷ, ತಿಗಣಿಬಿದರಿ ಗ್ರಾಮದ ನಿವಾಸಿ, ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ. ಆರೋಪಿ 2 ರೇವಣಪ್ಪ ನಿಂಗಪ್ಪ ಜಲ್ಲಿ, ವಯಸ್ಸು 24 ವರ್ಷ, ತಿಗಣಿಬಿದರಿ ಗ್ರಾಮದ ನಿವಾಸಿ, ಆರೋಪಿಯೊಂದಿಗೆ ಹಿಪ್ಪರಗಿಗೆ ತೆರಳಿ ಸ್ಫೋಟದ ಕೃತ್ಯವನ್ನು ಕಾರ್ಯಗತಗೊಳಿಸಲು ಸಹಕರಿಸಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಆರೋಪಿ 3 ಮಹಾದೇವ ಬೀರಪ್ಪ ಸಂಗಾಪುರ, ವಯಸ್ಸು 21 ವರ್ಷ, ಹೆಬ್ಬಲಟ್ಟಿ ಗ್ರಾಮದ ನಿವಾಸಿ, ಹಾಗೂ ಆರೋಪಿ 4 ಮಲ್ಲಿಕಾರ್ಜುನ ಮುರಗೆಪ್ಪ ಭದ್ರಾಪನವರ, ವಯಸ್ಸು 23 ವರ್ಷ, ಬಬಲೇಶ್ವರ ಗ್ರಾಮದ ನಿವಾಸಿ, ಮೊಬೈಲ್ ಫೋನ್ ವ್ಯವಸ್ಥೆ ಮಾಡುವುದರಲ್ಲಿ ಹಾಗೂ ನಂತರ ಸಂತ್ರಸ್ತನೊಂದಿಗೆ ಬೆದರಿಕೆ ಸಂವಹನ ನಡೆಸುವಲ್ಲಿ ಸಹಕರಿಸಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಇದಲ್ಲದೆ ಆರೋಪಿ 1ರ ಸಂಬಂಧಿಯಾದ ಗಜಾನನ ಸಂಗಾಪುರ ಸ್ಫೋಟಕ ವಸ್ತುಗಳನ್ನು ವ್ಯವಸ್ಥೆ ಮಾಡುವಲ್ಲಿ ಸಹಕರಿಸಿರುವ ಆರೋಪಿಯಾಗಿದ್ದು, ಈತನು ಪ್ರಸ್ತುತ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸ್ಫೋಟಕ ವಸ್ತುಗಳನ್ನು ಖರೀದಿಸಿರುವುದಾಗಿ ತನಿಖೆಯಲ್ಲಿ ತಿಳಿದುಬಂದಿರುವ ಅಥಣಿ ಮತ್ತು ವಿಜಯಪುರದಲ್ಲಿರುವ ತಲಾ ಒಂದು ಅಂಗಡಿಯ ಮಾಲೀಕರು ಹಾಗೂ ವ್ಯವಸ್ಥಾಪಕರನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆದು ತನಿಖೆ ಮುಂದುವರಿಸಲಾಗಿದೆ. ಈ ತನಿಖೆಯಿಂದ ಬೆಳಕಿಗೆ ಬಂದ ಪ್ರಸ್ತುತ ಅಂಶ ಭೂಮಿ ಮತ್ತು ಹಣಕಾಸಿನ ವಿವಾದ, ಸಂತ್ರಸ್ತನನ್ನು ಹತ್ಯೆ ಮಾಡುವ ಉದ್ದೇಶದ ಯೋಜನೆ, ಸ್ಫೋಟಕ ವಸ್ತುಗಳ ವ್ಯವಸ್ಥೆ, ಹಿಪ್ಪರಗಿಯಲ್ಲಿ ಕಾರನ್ನು 10 ಗುರಿಯಾಗಿಸಿಕೊಂಡು ಸ್ಫೋಟ ನಡೆಸುವುದು, ಸಂತ್ರಸ್ತನು ಸ್ಫೋಟದಿಂದ ಪಾರಾಗುವುದು, ಆರೋಪಿಗಳಿಂದ ತಮ್ಮ ಗುರುತನ್ನು ಮರೆಮಾಚುವ ಪ್ರಯತ್ನ, ಪರ್ಯಾಯ ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ ವ್ಯವಸ್ಥೆ, ಸಂತ್ರಸ್ತ ಹಾಗೂ ಅವರ ಸಹೋದರರಿಗೆ ಬೆದರಿಕೆ ಎಸ್ಎಂಎಸ್ ಮತ್ತು ವಾಟ್ಸಾಪ್ ಸಂದೇಶಗಳ ರವಾನೆ, ತಾಂತ್ರಿಕ, ಭೌತಿಕ ಹಾಗೂ ಇತರೆ ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿಗಳ ಗುರುತಿಸುವಿಕೆ ಮತ್ತು ಬಂಧನ ಎಂಬ ಘಟನೆಗಳ ಸರಣಿ ಪ್ರಾಥಮಿಕವಾಗಿ ಸ್ಥಾಪಿತವಾಗಿದೆ. ಪ್ರಕರಣದ ಸಂಪೂರ್ಣ ಸಂಚು, ತಲೆಮರೆಸಿಕೊಂಡಿರುವ ಆರೋಪಿಯ ಪಾತ್ರ, ಸ್ಫೋಟಕ ವಸ್ತುಗಳ ಪೂರೈಕೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ಪಾತ್ರ ಹಾಗೂ ಪ್ರಕರಣದಲ್ಲಿ ಇತರೆ ಯಾವುದೇ ವ್ಯಕ್ತಿಗಳು ಭಾಗಿಯಾಗಿದ್ದಾರೆಯೇ ಎಂಬುದನ್ನು ಪತ್ತೆಹಚ್ಚಲು ತನಿಖೆ ಮುಂದುವರಿದಿದೆ. ನೇಮಕ್ ಮಾಡ್ತೀರಿ ಮತ್ತು ಏನಾದರೂ ಮತ್ತೆ ಈ ಅಹಿತಕರ ಘಟನೆ ಆಗಲಾರ್ದ ಇನ್ನೂ ಇಂಟೆನ್ಸಿವ್ ಆಗಿ ಮತ್ತು ವೈಟಲ್ ಇನ್ಸ್ಟಿಟ್ಯೂಷನ್ಸ್ ಅವರಿಂದ ಬೇರೆ ಬೇರೆ ಇದೆ. ತಾಲೂಕು ಆಫೀಸಲ್ಲಿ, ಸರ್ಕಾರಿ ಆಫೀಸಲ್ಲಿ, ಅದಕ್ಕೆ ನಾವು ವಾರಕ್ಕೆ ಎಸಿ ಚೆಕ್ ಮಾಡ್ತೀವಿ. ಅವರು ನಮ್ಮ ಡಾಕ್ಸ್ ಮಾಡ್ಬಿಡ್ತಾರೆ, ನಾಯಿ ಮಾಡ್ತಾರೆ, ಅವನ್ನೆಲ್ಲ ಚೆಕ್ ಇದ್ದೇ ಇರೋದು. ಮತ್ತು ಇಂಥ ಅವರು ಯಾರು ಗಂಟೆ ಮಾಡ್ತಾರೆ ಅವ್ರದ್ದು ನಮ್ಮಲ್ಲಿ ಲಿಸ್ಟ್ ಕೂಡ ಇರುತ್ತೆ. ಅವ್ರನ್ನ ಕೂಡ ನಿಗಾ ವಹಿಸ್ತೀವಿ. 25ನೇ ತಾರೀಕು ಹೋದ ತಿಂಗಳು 25ನೇ ತಾರೀಕು ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರಗಿ ಹತ್ತಿರ ಒಂದು ಯುವರಾಜ್ ವೈನ್ ಅಂಗಡಿ ಲೀಸ್ ಮೇಲೆ ಒಬ್ಬ ವ್ಯಕ್ತಿ ಹನುಮಂತ್ ಅತ್ನಿ ಅವರು ಸ್ವಲ್ಪ ಆಪರೇಟ್ ಮಾಡ್ತಾ ಇದ್ರು. ಅವ್ರದ್ದು ಡೈಲಿ ಶೆಡ್ಯೂಲ್ ಪ್ರಕಾರ 4:00ವರೆಗೆ ಅಲ್ಲಿ ಬಂದಾಗ 10:00 ತನಕ ಅದೇ ಅಂಗಡಿಯಲ್ಲಿ ಇರ್ತಾ ಇದ್ರು. ಸುಮಾರು 10:00 ಹೋಗೋದು ಟೈಮಲ್ಲಿ 10:40 10:45ಗೆ 25ನೇ ತಾರೀಕು ಹೋದ ತಿಂಗಳು 25ನೇ ತಾರೀಕು ಅವರ XUV 300 ವೆಹಿಕಲ್ ಅಲ್ಲಿ ಎಕ್ಸ್ಪ್ಲೋಷನ್ ಆಗಿತ್ತು. ಇದು ಇನ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರಿಗೆ ಮಾಹಿತಿ ಆದ ನಂತರ ಆಲ್ಮೋಸ್ಟ್ ಎಲ್ಲರೂ ನಾವು ಅದೇ ರಾತ್ರಿ ವಿಸಿಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ನಮಗೆ ಚಾಲೆಂಜ್ ಥರ ಬಂತು ಆ ವೆಹಿಕಲಲ್ಲಿ. ಯಾಕೆ ಅಂದರೆ 3 ಪ್ರಶ್ನೆ.
ಯಾಕೆ ಈ ವ್ಯಕ್ತಿ ಅಂದರೆ ಈ ವ್ಯಕ್ತಿಯಲ್ಲಿ ಏನಿದೆ, ಯಾರಿಗೆ ಯಾವಾಗ ಯಾವ ಕಾರಣಕ್ಕೆ ಇವರಿಗೆ ಯಾರಾದರೂ ಹಾರ್ಮ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಅಂದರೆ ಇವ್ರು ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಥರ ಎಕ್ಸ್ಪ್ಲೋಷನ್ ಯಾರು ಫಿಟ್ ಮಾಡ್ತಾರೆ ಅಂದರೆ ವೆಹಿಕಲಲ್ಲಿ, ಅದನ್ನು ಕೂಡ ಆ ಥರ ಕೇಸ್ ನಾವು ಮುಂಚೆ ನೋಡಿಲ್ಲ. ಲಾಸ್ಟ್ 3-4 ಇಯರ್ಸ್ ಆಯಿತು, ಬಾಗಲಕೋಟೆಯಲ್ಲಿ ಕೂಡ ನೋಡಿಲ್ಲ. ಮತ್ತು ಆದ ನಂತರ ಕೂಡ ನಮಗೆ ಯಾವ ರೀತಿ ಕ್ಲೂ ಸಿಗತ್ತೆ ಹೇಗೆ ಅವರು ಬಂದಿದ್ದಾರೆ, ಅಂದರೆ ಯಾಕೆ ಈ ವ್ಯಕ್ತಿ ಎಕ್ಸ್ಪ್ಲೋಷನ್ ಯಾಕೆ ಮತ್ತು ಯಾವ ರೀತಿ ಅವರು, ಮೂರನೇ ಪ್ರಶ್ನೆ ಏನಿದೆ, ಯಾವ ರೀತಿ ಅವರು ಈ ಥರ ಪ್ಲಾನ್ ಮಾಡಿ ಈ ಥರ ಎಕ್ಸ್ಪ್ಲೋಷನ್ ಮಾಡಿದ್ದಾರೆ. ಆ 3 ಗೋಲ್ ಇಟ್ಕೊಂಡು ನಾವು ಅದೇ ದಿನ ನಾವು ನಮ್ಮ ಇನ್ವೆಸ್ಟಿಗೇಷನ್ ಬೇರೆ ಬೇರೆ ಟೀಮ್ ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ DSP ಅವ್ರ ನೇತೃತ್ವದಲ್ಲಿ, ನಮ್ಮ ಅಡಿಷನಲ್ SP ಅವ್ರ ನೇತೃತ್ವದಲ್ಲಿ ಮಡ್ಡಿ ನಮ್ಮ CPI ರೂರಲ್ ಅವರು ಲೀಡ್ ತಗೊಂಡಿದ್ದಾರೆ. ಅವರು ಈ ಕೇಸಲ್ಲಿ ಆಲ್ಮೋಸ್ಟ್ 20-25 ದಿವಸ ಅಲ್ಲಿ ನಾವು ಫುಲ್ ಇದರಲ್ಲಿನೇ ನಾವು ಬೇರೆ ಏನಾದರೂ ಬೇರೆ ಬಂದೋಬಸ್ತ್ ಇತ್ತು ಅದು ಮುಗಿಸ್ಕೊಂಡು ಇದೇ ಕೇಸಲ್ಲಿ ಫುಲ್ ಅವರು ಎನರ್ಜಿ ಕೊಟ್ಟಿದ್ದಾರೆ. 4 ಜನ PSI ಅವರು, ನಮ್ಮ PSI ಪೂಜಾರಿ ಜಮಖಂಡಿ ರೂರಲ್ ಅವರು, ನಮ್ಮ ಶಿವಾನಂದ ತೆರದಾಲ್ PSI ಅವರು, ಅಪ್ಪನ ಸಾವಲ್ಗಿ PSI ಅವರು, ಮತ್ತು ಸೆನ್ನ PSI ನಿತಿನ್ ಅವರು, 4 ಜನ ನಿತಿನ್ PSI ಅವರು 4 ಜನ ಇದೇ ಕೆಲಸ ಮೇಲೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದರೆ ಇದರಲ್ಲಿ ನಾವು ಯಾವುದೂ ಎಂಗಲ್ ನಮ್ಮ ಕಡೆಯಿಂದ ಎಸ್ಕೇಪ್ ಆಗಬಾರದು. ಒಂದು ರೀತಿ ಎಕ್ಸ್ಪ್ಲೋಷನ್ ಅಂದರೆ ಬೇರೆ ಬೇರೆ ಎಂಗಲ್ ಬಂದ್ಬಿಡತ್ತೆ, ಟೆರರ್ ಎಂಗಲ್ ಬಂದ್ಬಿಡತ್ತೆ, ಪರ್ಸ್ನಲ್ ಯಾವುದು ವ್ಯಕ್ತಿಗತ ದ್ವೇಷದಿಂದ ಮಾಡಿರ್ಬೋದು ಅಂತ ಬೇರೆ ಬೇರೆ ಬರ್ಬೋದು. ಎಲ್ಲ ರೀತಿ ನಾವು ಚೆಕ್ ಮಾಡಿದ್ದೀವಿ. ಕೊನೆಗೆ ನಮಗೆ ಇದರಲ್ಲಿ ಆಲ್ಮೋಸ್ಟ್ 3 ಡೇಸ್ ಆಯಿತು, 4 ಡೇಸ್ ಆಯಿತು, 4 ಜನಕ್ಕೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದಕ್ಕಿಂತ ಹಿಂದೆ ತುಂಬ ಗ್ರೌಂಡ್ ವರ್ಕ್ ಇದೆ. ನಾವು ಚೆಕ್ ಮಾಡಿದ್ದೀವಿ ಯಾವ ರೀತಿ ಅಲ್ಲಿ ಬಂದಿರಬಹುದು, ಯಾವ ರೀತಿ ಅಲ್ಲಿ ಆ ಗಾಡಿ ಕೆಳಗೆ ಅಥವಾ ಗಾಡಿ ಒಳಗೆ ಎಕ್ಸ್ಪ್ಲೋಷನ್ ಫಿಟ್ ಮಾಡಿರ್ಬೋದು. ನಾವು ನಾಸಿಕಿಂದ ಗಾಡಿ ಯಾರು ಆ್ಯಕ್ಚುಲಿ ಡಿಸೈನ್ ಮಾಡ್ತಾರೆ ಅವರಿಗೆ ಕರೆದಿದ್ದೀವಿ. ಬೇರೆ ಬೇರೆ ಟೀಮ್ ಬಂದು ಇಲ್ಲಿ ನೋಡಿದ್ದಾರೆ, ಸೋಕೋ ಟೀಮ್ ಅವರು ಬಂದು ನೋಡಿದ್ದಾರೆ, FSL ಟೀಮ್ ಬಂದು ನೋಡಿದ್ದಾರೆ, ಹುಬ್ಳಿಯಿಂದ BDDS ಟೀಮ್ ಬಂದು ಬಾಂಬ್ ಡಿಸ್ಪೋಸಲ್ ಟೀಮ್ ಇರುತ್ತೆ ಅವರು ಬಂದು ನೋಡಿದ್ದಾರೆ. ನಾನು ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಎಲ್ಲ ಮತ್ತೆ ಅಲ್ಲಿ ಟವರ್ ಡಂಪ್ ಅನಾಲಿಸಿಸ್ ಇರುತ್ತೆ, ಯಾವ ಫೋನ್ ನಂಬರಲ್ಲಿ ಆಕ್ಟಿವೇಟ್ ಆಗಿದೆ, ಯಾರು ಬಂದಿದ್ದಾರೆ, ಮೂವ್ಮೆಂಟ್ ಹೆಂಗೆ ಆಯಿತು, ಈ ಗಾಡಿ ಇದಕ್ಕಿಂತ ಮುಂಚೆ ಎಷ್ಟು ಕಡೆ ಸರ್ವಿಸ್ ಆಗಿದೆ, ಅಂದರೆ ಯಾವುದೇ ಆ್ಯಂಗಲ್ ಬಿಟ್ಕೊಡ್ಲಿಲ್ಲ ನಾವು. ಕೊನೆಗೆ ನಾವು ಕೆಲವು ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ 3-4 ಡೇಸ್ ಹಿಂದೆ. ಆ ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಡಿಟೈನ್ ಮಾಡಿದ್ದೀವಿ. ಅಲ್ಲಿ ಇಬ್ಬರು ಮೇನ್ ಆರೋಪಿ A1 A2 ಶಿವಾನಂದ್ ಜಲ್ಲಿ ಮತ್ತು ರೇವಂತ್ ಸಿದ್ಧಾರ್ಥ್ ಜಲ್ಲಿ, ಇಬ್ಬರು ಬಬಲೇಶ್ವರ್ ತಾಲೂಕ್ ಬಿಜಾಪುರ್ ವಾಸಿ ಅವರು. ಶಿವಾನಂದ್ ವಯಸ್ಸು 29 ವರ್ಷ, ಇವ್ರದ್ದು ರೇವಂತ್ ಸಿದ್ಧಾರ್ಥ್ ಜಲ್ಲಿ ಇವ್ರದ್ದು ವಯಸ್ಸು 24 ವರ್ಷ, 21-24 ಇಯರ್ಸ್, 29-24 ಇಯರ್ಸ್. ಇದರಲ್ಲಿ ಶಿವಾನಂದ್ ಜಲ್ಲಿ ಇವರಿಗೆ ಮತ್ತೆ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಶಿವಾನಂದ್ ಜಲ್ಲಿ ಮತ್ತು ಹನುಮಂತ್ ಅತ್ನಿದು ಮುಂಚೆ ಲ್ಯಾಂಡ್ ವ್ಯವಹಾರ ಇತ್ತು. ಹನುಮಂತ್ ಅತ್ನಿ ಮತ್ತು ಬಸವರಾಜ್ ಅತ್ನಿ ಅವರು ಇಬ್ಬರು ಬ್ರದರ್ಸ್. ಇದು ಲೀಸ್ ಬಾರ್ ಆಪ್ರೇಟ್ ಮಾಡೋಕ್ಕಿಂತ ಜೊತೆಗೆ ಇದನ್ನ ಕೆಲಸ ಕೂಡ ಮಾಡ್ತಾ ಇದ್ರು. ಸಾಲ ಕೊಡೋದು, ಸಾಲ ಕೊಡಲಿಲ್ಲ ಅಂದರೆ ಅವ್ರ ಲ್ಯಾಂಡ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು. ಇದೇ ರೀತಿ ಶಿವಾನಂದ್ ಜಲ್ಲಿದು ದೊಡ್ಡಪ್ಪ ನಿಂಗಪ್ಪ ಅವರು ಇದ್ದಾರೆ. 4 ವರ್ಷ ಹಿಂದೆ ಯಾವುದೋ ಎಮರ್ಜೆನ್ಸಿಗೆ ಅವರು ಅವ್ರ ಕಡೆಯಿಂದ 40 ಲಕ್ಷ ಸಾಲ ತಗೊಂಡ್ರು. ಆ ಪೇ ಮಾಡೋಕ್ಕೆ ಆಗಲಿಲ್ಲ ಅಂದರೆ 5 ಎಕರೆ ಲ್ಯಾಂಡ್, 5 ಎಕರೆ ಸ್ವಲ್ಪ ಗುಂಟೆ ಲ್ಯಾಂಡ್ ಏನಿತ್ತು ಅವರು ಹನುಮಂತ್ ಅತ್ನಿ ಇರ್ತಾರೆ. ಜನರಲಿ ನಾವು ಏನಾದರೂ ಕಲ್ಲರು ಇದ್ರೆ ಅವರು ಫೋನ್ ತಗೊಂಡು ಹೋಗ್ತಾರೆ. ಅಟ್ಲೀಸ್ಟ್ ನಾವು ಫೋನಿಂದ ನಮಗೆ ಗೊತ್ತಾಗತ್ತೆ ಯಾವ ಫೋನ್ ಯೂಸ್ ಮಾಡಿದ್ದಾರೆ. ಇನ್ನು ನಮ್ಮ ಮೇನ್ ಆರೋಪಿ ಇವ್ನು ತುಂಬ ಸ್ಮಾರ್ಟ್. ಎಲ್ಲಿ ಹೋದರೆ ಅವ್ರು ಮನೆಯಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗ್ತಾರೆ. ಮತ್ತು ಇವನಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವುದು CCTV ಕ್ಯಾಮ್ರಾ ಇರುತ್ತೆ ನಮಗೆ, ಸಿಮ್ ಬೇಸ್ CCTV ಕ್ಯಾಮ್ರಾ, ಅದರಿಂದ ಸಿಮ್ ಕಲ್ತನ ಮಾಡಿ ಹೊಸ ಫೋನ್ ಪರ್ಚೇಸ್ ಮಾಡಿ ಅಥವಾ ಯಾವುದೋ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್, ಇನ್ನೊಂದು ಊರಿಗೆ ಹೋಗಿ, ಅಂದರೆ ಒಂದು ಊರಿಗೆ ಹೋಗಿ ಅವ್ರ ಫೋನ್ ಮನೆಯಲ್ಲಿ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಊರು 10 ಕಿಲೋಮೀಟರ್ ಒಂದು ದೂರ ಹೋಗಿ ಒಂದು CCTV ಕ್ಯಾಮ್ರಾನ ಸಿಮ್ ಕಲ್ತನ ಮಾಡ್ತಾರೆ. ಆ ಸಿಮ್ ತಗೊಂಡು ಇನ್ನೊಂದು ಊರಿಗೆ ಹೋಗಿ ಹೊಸ ಫೋನ್ ಪರ್ಚೇಸ್ ಮಾಡ್ತಾರೆ. ಎಲ್ಲಿ ಯಾವ ಅಂಗಡಿಯಲ್ಲಿ ಎಲ್ಲಿ ಕ್ಯಾಮ್ರಾ ಇರಲ್ಲ ಅಂತ ಅಂಗಡಿಯಲ್ಲಿ ಹೋಗಿ ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಊರಿಗೆ ಹೋಗಿ ಆ ಸಿಮ್ ಇನ್ಸರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಹನುಮಂತ್ ಅತ್ನಿಗೆ ಇವರಿಗೆ ಮೆಸೇಜ್ ಮಾಡ್ತಾರೆ. ಅಂದರೆ ಎಲ್ಲಿ ಡಿಟೆಕ್ಟ್ ಆಗಬಾರದು ಅಂತ ಆ ರೀತಿ ಆಪ್ರೇಟ್ ಮಾಡಿದ್ದಾನೆ. ಅದಕ್ಕೆ ನಮಗೆ 2 ಡೇಸ್ ಎಕ್ಸ್ಟ್ರಾ ಟೈಮ್ ಆಯಿತು. ಬಟ್ ಇದು ಎಕ್ಸ್ಪ್ಲೋಷನ್ ಕೇಸ್, ಬೇರೆ ಯಾರಾದರೂ ಆರೋಪಿಗೆ ನಾವು ವಿದೌಟ್ ಪ್ರೂಫ್ ಅರೆಸ್ಟ್ ಮಾಡಬಾರದು. ಬಟ್ ಒಂದ್ಸರಿ ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಸೊ ದಟ್ ಅನ್ಯೂಸ್ ಎಕ್ಸ್ಪ್ಲೋಸಿವ್ ಏನಿದೆ ಅದು ಕೂಡ ನಮಗೆ ಎಲ್ಲ ಸಿಗಬೇಕು. ಒಂದೇ ರೀತಿ ಆಪರೇಷನ್ ಮಾಡಬೇಕು ಅಂತ ಆ ರೀತಿ ಇವರು ನೀಟಾಗಿ ಆಪರೇಷನ್ ಮಾಡಿದ್ದಾರೆ. ತುಂಬ ಪ್ರೊಫೆಷನಲ್ ಆಗಿ ಕೆಲಸ ಮಾಡಿದ್ದಾರೆ. ಟೈಮಿಂಗ್ ಇಲ್ಲ. ಅಲ್ಲಿಂದ ವೈರ್ ಕನೆಕ್ಟ್ ಮಾಡಿ ಅವ್ರಿಗೆ ನೋಡ್ತಾ ಇದ್ರು. ಟೈಮರ್ ಇಲ್ಲ ಇದರಲ್ಲಿ. ಬಾವಿಯಲ್ಲಿ ಹೆಂಗೆ ಬ್ಲಾಸ್ಟ್ ಮಾಡ್ತಾರೆ, ಎಕ್ಸ್ಪ್ಲೋಸಿವ್ ಫಿಟ್ ಮಾಡಿ 100 ಫೀಟ್ ಒಂದು ವೈರ್ ತಗೊಂಡು ಬರ್ತಾರೆ ದೂರ, ಅಲ್ಲಿಂದ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಟೈಮರ್ ಇಲ್ಲ. ಒಳಗಿಲ್ಲ, ಗಾಡಿ ಟೈರ್ ಕೆಳಗೆ ಇತ್ತು. ಎಕ್ಸ್ಪ್ಲೋಸಿವ್ ಇಂದ ತೆಗ್ದಾಗಿದೆ.
ಬ್ಲಾಸ್ಟ್ ಆಗುತ್ತೆ, ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ಅವರು ಆ ಥರ ವೈರ್ ಯೂಸ್ ಮಾಡ್ತಾರೆ, PET ಅಂತ ಒಂದು ವೈರ್ ಇದೆ, ಅದು ಕೂಡ ಪೂರ್ತಿ ಇದು ಆಗುತ್ತೆ, ಆಗುತ್ತೆ. ಅದು ಕೂಡ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಎಕ್ಸ್ಪ್ಲೋಸಿವ್ ಇರುತ್ತೆ. ಕೆಲವು 2-3 ಪಾರ್ಟ್ಸ್ ಇತ್ತು, ಅವರೇ ತಗೊಂಡು ಹೋಗಿ ಬೇರೆ ಕಡೆ ಇಟ್ಟಿದ್ದಾರೆ, ಅದು ನಾವು ರಿಕವರ್ ಮಾಡಿದ್ದೀವಿ. 30-35 ತನಕ ಹೇಳ್ತಾ ಇದ್ದಾರೆ. 800 ಪರ್ಚೇಸ್ ಮಾಡಿದ್ದಾನೆ. ಬೇರೆ ಆಲ್ಮೋಸ್ಟ್ 750, ನಮಗೆ 750 ಪ್ಲಸ್ ನಮಗೆ ಸಿಕ್ಕಿದೆ. ಅದು ಬೇರೆ ವಯರ್ಸ್, ಕೆಪಾಸಿಟರ್ಸ್ ಇರುತ್ತೆ, ಅದು ಸಿಕ್ಕಿದೆ ನಮಗೆ. ಆ ಅಂಗಡಿಯಿಂದ ಏನು ಪರ್ಚೇಸ್ ಮಾಡಿದ್ದಾನೆ ಅದೇ, ಬೇರೆ ಏನು ಯೂಸ್ ಆಗಿಲ್ಲ ಅದು ಸಿಕ್ಕಿದೆ. ಇಂಪಾರ್ಟೆಂಟ್ ಏನಿದೆ, ಲೀಕ್ ಯಾವುದೂ ಇಲ್ಲ. ಅಂಗಡಿಯಿಂದ ಏನು ಪರ್ಚೇಸ್ ಮಾಡುತ್ತೆ, ಏನು ಯೂಸ್ ಆಯಿತು ಅದು ಬಿಟ್ಟು ಎಲ್ಲ ನಾವು ರಿಕವರ್ ಮಾಡಿದ್ದೀವಿ. ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಪ್ರಕಾರ ಇಷ್ಟು 20-25 ಅವರು ಆ ಥರ ಏನು ಅವನಿಗೆ ಎಕ್ಸ್ಪರ್ಟೀಸ್ ಇದೆ. ನಾನು ಶುರುವಿನ 3 ಪ್ರಶ್ನೆ ನಮ್ಗೆ ಹೇಳಿದ್ದೆ. ಕಾರಣ ನಮಗೆ ಗೊತ್ತಾಯಿತು, ಇನಿಷಿಯಲ್ ಮೋಟಿವ್ ಏನು ಗೊತ್ತಾಯಿತು. ಸೆಕೆಂಡ್, ಯಾರಿಗೆ ಎಕ್ಸ್ಪರ್ಟ್ ಇದ್ರೆ ಅವರೇ ಮಾಡಿರ್ಬೋದು, ಇವರಿಗೆ ಎಕ್ಸ್ಪರ್ಟೀಸ್ ಕೂಡ ಇದೆ. ಮತ್ತೆ ಯಾವ ರೀತಿ ಅವರು ಮೂವ್ಮೆಂಟ್ ಏನಿತ್ತು, ಎಲ್ಲಿ CCTV ಅಲ್ಲಿ ಬಂದಿದ್ದಾರೆ, ಯಾವ ವೆಹಿಕಲ್ನ ಬಂದಿದ್ದಾರೆ, ಎಲ್ಲ 3 ಇದರಲ್ಲಿ ಲಿಂಕ್ ಆಯಿತು. ಲೈಸೆನ್ಸ್ ಶಾಪ್ ಇತ್ತು, ಬಟ್ ಅವರು ಲೈಸೆನ್ಸ್ ಶಾಪ್ ಇದ್ದಾಗ ಕೂಡ ಯಾರಿಗೆ ಲೈಸೆನ್ಸ್ ಇರುತ್ತೆ, ಅಂದರೆ ಶಾಪ್ಗೆ ಬೇರೆ ಲೈಸೆನ್ಸ್, ಎಕ್ಸ್ಪ್ಲೋಷನ್ ಮಾಡೋರಿಗೆ ಬೇರೆ ಲೈಸೆನ್ಸ್. ಆ್ಯಸ್ ಎ ಶಾಪ್ ಅವರು ಎಕ್ಸ್ಪ್ಲೋಷನ್ ಯಾರಿಗೆ ಆ ಟೆಕ್ನಿಕಲ್ ನೋಹೌ ಇರುತ್ತೆ, ಯಾರಿಗೆ ಆ ಲೈಸೆನ್ಸ್ ಇರುತ್ತೆ ಅವರಿಗೆ ಮಾತ್ರ ಸೆಲ್ ಮಾಡಬೇಕು. ಆದರೆ ಅವರು ಇಲ್ಲಿಗಲ್ ಆಗಿ ಸೆಲ್ ಮಾಡಬೇಕು. ಅದಕ್ಕೆ ಆ ಆ್ಯಂಗಲ್ ಮೇಲೆ ಅವರಿಗೆ ನಾವು ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿದ್ದೇವೆ.